Praise the Lord. Praise the Lord. Welcome back to this inductive Bible study. ತಿರುಗಿ ಮತ್ತು ಅನುಗಮನದ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಆಹ್ವಾನಿಸುತ್ತೇವೆ. We were discussing about the misconceptions and wrong teachings about gift of tongues. ನಾವು ಈ ದಿನಗಳಲ್ಲಿ ಅನ್ಯ ಭಾಷೆಗಳ ಕುರಿತಾದಂಥ ತಪ್ಪಾದಂಥ ಅಭಿಪ್ರಾಯಗಳ ಕುರಿತು ನಾವು ಧ್ಯಾನ ಮಾಡ್ತಿದ್ದೇವೆ. And we discussed about 6 wrong ideas. ಅನ್ಯ ಭಾಷೆಗಳ ಕುರಿತು ಜನರಲ್ಲಿರುವಂಥ 6 ತಪ್ಪಾದ ಅಭಿಪ್ರಾಯಗಳು ಮತ್ತು ಭಾವನೆಗಳ ಬಗ್ಗೆ ಇದ್ದೇವೆ. Generally, these are the questions that keep on repeating. ಸಾಮಾನ್ಯವಾಗಿ ಈ ಪ್ರಶ್ನೆಗಳು ಅನ್ಯ ಭಾಷೆಗಳ ಕುರಿತಾಗಿ ಈ ಪ್ರಶ್ನೆಗಳು ನಮ್ಮಲ್ಲಿ ತಿರುಗಿ ಪುನರಾವರ್ತಿಸುವಂತವಾಗಿರ್ತವೆ. So that video is in the description. If you haven't watched, please click the link that is in the description and watch the video. ಕಳೆದ ವಾರದಲ್ಲಿ ನಾವು ಮಾತಾಡಿರುವ ಈ ಸಂಗತಿಗಳ ಬಗ್ಗೆ ಧ್ಯಾನ ಮಾಡಿರುವಂತಹ ಸಂಗತಿಗಳು ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಕೊಡಲ್ಪಟ್ಟಿರ್ತದೆ. ನೀವು ಯಾರಾದರೂ ಅದನ್ನು ನೀವು ನೋಡದಿದ್ದರೆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಿಮ್ಗೆ ಈ ವಿಡಿಯೋ ಲಭ್ಯವಾಗುವಂತದ್ದಾಗಿರ್ತದೆ. These things will be tremendously helpful for the people, so please share with your friends and family. ಇದು ಖಂಡಿತವಾಗಿ ಈ ಸಂಗತಿಗಳು ಕೇಳುವಂತವರಿಗೆ ಮತ್ತು ತುಂಬಾ ಆಶೀರ್ವಾದವಾಗಿರುವಂತವಾಗಿರ್ತವೆ. ಆದ್ರಿಂದ ದಯಮಾಡಿ ಮತ್ತು ಈ ಒಂದು ವಿಡಿಯೋಗಳನ್ನು ನೀವು ಶೇರ್ ಮಾಡಬೇಕೆಂಬುದಾಗಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಜನರಿಗೆ ನೀವು ಶೇರ್ ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. So today we're going to talk about the misconception number 7, 8 and 9. ಕಳೆದ ಸಾರಿ ನಾವು 6 ಸಂಗತಿಗಳ ಬಗ್ಗೆ ಅಂದ್ರೆ ಅನ್ಯ ಭಾಷೆಗಳ ಕುರಿತಾಗಿ ಜನರಲ್ಲಿರುವಂತಹ ತಪ್ಪಾದ ಅಭಿಪ್ರಾಯಗಳು 6 ಸಂಗತಿಗಳ ಬಗ್ಗೆ ನಾವು ನೋಡಿದ್ದೇವೆ. ಇವತ್ತು 7ನೇ ಮತ್ತು ಸಂಗತಿಯನ್ನು ಅಲ್ಲಿಂದ ನಾವು ಧ್ಯಾನ ಮಾಡ್ತಾ ಹೋಗ್ತೇವೆ. After that we're going to take some comments from the YouTube. ಮತ್ತಷ್ಟು ಮಾತ್ರವಲ್ಲ, ಆದ ನಂತರ ಯೂಟ್ಯೂಬ್ ಅಲ್ಲಿ ಕಳೆದ ಸಾರಿ ನಾವು ಹಂಚಿಕೊಂಡಂತಹ ಸಂಗತಿಗಳಿಗೆ ಬಂದಂತ ಕಾಮೆಂಟ್ಸ್ ಗಳಿಗೆ ಸಹ ಉತ್ತರಿಸ್ತಾ ಹೋಗುವಂತವರಾಗಿರ್ತೇವೆ. All right, the 7th misconception, 7ನೇ ಮತ್ತು ತಪ್ಪಾದ ಅಭಿಪ್ರಾಯ ಅನ್ಯ ಭಾಷೆಗಳ ಕುರಿತು, that what if demon speaks or demon is leading to speak the tongues of demons. ಅನ್ಯ ಭಾಷೆಗಳು ಮಾತಾಡುವಾಗ ದೆವ್ವಗಳು ಮತ್ತು ಅನ್ಯ ಭಾಷೆಗಳನ್ನು ಕೊಡ್ತಾವ ಮತ್ತು ಅದರಿಂದ ನಾವೇನಾದ್ರೂ ಮಾತಾಡ್ತೇವಾ ಅನ್ಯ ಭಾಷೆಗಳು ಮಾತಾಡುವಾಗ ಎಂಬುವಂತ ತಪ್ಪಾದ ಅಭಿಪ್ರಾಯ ಜನರಲ್ಲಿ ಇರುವಂತದ್ದಾಗಿರ್ತದೆ. So this question usually comes for the people who listen about the teaching of tongues and they want to speak in tongues but they have such kind of doubts. ಇಂಥ ಪ್ರಶ್ನೆ ಯಾರಿಗೆ ಬರ್ತೈತೆ ಅಂದ್ರೆ ಅನ್ಯ ಭಾಷೆಗಳ ಕುರಿತಾದ ಸಂದೇಶಗಳನ್ನು ಕೇಳಿ ನಾವು ಅನ್ಯ ಭಾಷೆಗಳನ್ನು ಹೊಂದಿಕೊಂಡಿರಬೇಕು ಮಾತಾಡಬೇಕು ಎಂಬುದಾಗಿ ಆಸೆ ಉಳ್ಳವರಿಗೆ ಇದೊಂದು ಪ್ರಶ್ನೆ ಅವರಲ್ಲಿ ಉದ್ಭವವಾಗುವಂತದ್ದಾಗಿರ್ತದೆ. But this doubt is just a fear based question. ಈ ಒಂದು ಸಂಶಯ ಇದು ಭಯದಿಂದ ಬರುವಂತ ಒಂದು ಸಂಶಯವಾಗಿರ್ತದೆ. So the word of God says when we ask the Father for the Holy Spirit, he will give the Holy Spirit, nobody else. ನೋಡಿ, ದೇವರ ವಾಕ್ಯ ಹೇಳ್ತೈತೆ ನಾವು ತಂದೆಯನ್ನು ಪವಿತ್ರಾತ್ಮನಿಗೋಸ್ಕರ ನಾವು ಕೇಳುವಂತದ್ದಾದ್ರೆ ತಂದೆಯು ಪವಿತ್ರಾತ್ಮನನ್ನೇ ಕೊಡ್ತಾನೆ ಹೊರತು ಬೇರೆದನ್ನು ಕೊಡುವುದಿಲ್ಲ ಎಂಬುದಾಗಿ. Shall we read that scripture portion? ನಾವು ಒಂದು ಆ ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣವೇ? It's on your screen, Luke chapter 11 verse 13. ನಾವು ಸ್ಕ್ರೀನ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಲೂಕ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ. ಹಾಗಾದರೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವವನಲ್ಲವೇ? Amen. Praise God. This scripture talks to us very clearly. When we ask the Father for the gift of the Holy Spirit, he will give the gift of the Holy Spirit because he is a good father. ಈ ಲೇಖನ ಭಾಗವು ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ನೀವು ಪರಲೋಕದ ತಂದೆಯನ್ನು ನೀವು ಪವಿತ್ರಾತ್ಮನನ್ನು ಕೊಡಬೇಕೆಂಬುದಾಗಿ ಕೇಳುವಂತದ್ದಾದರೆ ಆತನು ಪವಿತ್ರಾತ್ಮನನ್ನೇ ಕೊಡುತ್ತಾನೆ ಹೊರತು ಬೇರೆದನ್ನು ಆತನು ಕೊಡುವುದಿಲ್ಲ ಎಂಬುದಾಗಿ. Amen. Amen. And here Jesus is explaining very clearly, if you ask the Father for bread, what will your Father give? Will he give stone? ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಜನರ ಹತ್ರ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಮಕ್ಕಳು ನಿಮಗೆ ರೊಟ್ಟಿಯನ್ನು ಕೇಳಿದರೆ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಮಕ್ಕಳಿಗೆ ನೀವು ಕಲ್ಲನ್ನು ಕೊಡ್ತೀರೋ? Or if your children ask for the fish, will you give a snake? ಇಲ್ಲದಿದ್ರೆ ನಿಮ್ಮ ಮಕ್ಕಳು ಮೀನನ್ನು ಕೇಳಿದರೆ ನೀವು ಯಾರಾದರೂ ನಿಮ್ಮ ಮಕ್ಕಳಿಗೆ ಚೇಳನ್ನು ಕೊಡ್ತೀರೋ? In the same way, even though we are wicked people, we give good things for our children. ಅದೇ ರೀತಿ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುವಂತವರಾದರೆ What about the good Father that we have in heaven? ಹಾಗಾದ್ರೆ ಪರಲೋಕದಲ್ಲಿರುವಂತಹ ನಮ್ಮ ಒಳ್ಳೆಯ ತಂದೆಯ ವಿಷಯವೇನು? He gave his only son for us. ಆತನು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟಿರುತ್ತಾನೆ. And whoever believes in him will not perish but have eternal life. ದೇವರ ವಾಕ್ಯ ಹೇಳ್ತೈತೆ ಆತನಲ್ಲಿ ಯಾರು ನಂಬಿಕೆ ಇಡ್ತಾರೋ ಅವರು ನಾಶವಾಗುವುದಿಲ್ಲ, ಅವರು ನಿತ್ಯ ಜೀವನ ಹೊಂದುತ್ತಾರೆ ಎಂಬುದಾಗಿ. And we are sealed with the Holy Spirit. ನಾವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟವರು ಆಗಿದ್ದೇವೆ. He became the evidence for our salvation. ಆ ಪವಿತ್ರಾತ್ಮನು ನಮ್ಮ ರಕ್ಷಣೆಗೆ ಸಂಚಕಾರವಾಗಿದ್ದಾನೆ. Okay, praise the Lord. Amen. That means the Holy Spirit is in you. ಅದರ ಅರ್ಥ ಅದೇ ಪವಿತ್ರಾತ್ಮನು ನಿಮ್ಮಲ್ಲಿದ್ದಾನೆ. The gift giver is in you. ಆ ಪವಿತ್ರಾತ್ಮ ವರವನ್ನು ಕೊಟ್ಟಿರುವಂತಹ ದಾತನು ನಿಮ್ಮಲ್ಲಿದ್ದಾನೆ. Then that means that when you ask the Father, Lord, give me the gift of the Holy Spirit, he is ready to give the gifts of the Holy Spirit. ಆದ್ದರಿಂದ ಪವಿತ್ರಾತ್ಮನ ವರಗಳನ್ನು ನನಗೆ ಕೊಡಿ ಎಂಬುದಾಗಿ ನೀವು ತಂದೆಯನ್ನು ಕೇಳಿದರೆ ಆತನು ಪವಿತ್ರಾತ್ಮನ ವರಗಳನ್ನೇ ನಿಮಗೆ ಕೊಡುವಂತ ಆತನಾಗಿರ್ತಾನೆ. Amen. So knock out this fear from your mind. ಆದ್ದರಿಂದ ನಿಮ್ಮ ಮನಸ್ಸಿನಿಂದ ಇಂಥ ಭಯವನ್ನು ನೀವು ತೆಗೆದು ಹಾಕಿ ಬಿಡಿ. Don't think about somebody else's expressions or problems.
ಯಾರೋ ಬೇರೆ ಜನರ ಸಮಸ್ಯೆಗಳನ್ನು ಅಥವಾ ಅವರ ಒಂದು ಸಂಗತಿಗಳನ್ನು ನೀವು ಆಲೋಚನೆ ಮಾಡಬೇಡಿರಿ. Praise God. Praise the Lord. You know, there are some books written against the tongues. ಮತ್ತಷ್ಟು ಮಾತ್ರ ಅಲ್ಲ, ಅನ್ಯ ಭಾಷೆಗಳಿಗೆ ವಿರೋಧವಾಗಿ ಬರೆದಂತಹ ಬುಕ್ಸ್ಗಳನ್ನು ನೀವು ಲಕ್ಷ್ಯಕ್ಕೆ ತೆಗೆದುಕೊಳ್ಳಬೇಡಿ. Some people teach so many things, faulty things against the tongues, hindering the church from receiving the gift. ನಾವು ನೋಡ್ತೇವೆ, ಕೆಲವು ಜನರು ಅನ್ಯ ಭಾಷೆಗಳ ಬಗ್ಗೆ ತಪ್ಪಾಗಿ ಬೋಧಿಸುತ್ತಾ ಜನರು ಅನ್ಯ ಭಾಷೆಗಳ ವರವನ್ನು ಹೊಂದಿ ಜೀವಿಸುವುದಕ್ಕೆ ಬಹಳ ಅಡ್ಡಿಯಾಗಿರುವಂತವರಾಗಿರ್ತಾರೆ. So we always focus on what the word of God says rather than what people think. ಆದ್ದರಿಂದ ಜನ ಇದರ ಬಗ್ಗೆ ಏನು ಹೇಳ್ತಾರೋ, ಏನು ಬರೀತಾರೋ, ಏನು ಆಲೋಚಿಸ್ತಾರೋ ಅದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯವೇನು ಹೇಳ್ತಿದ್ದೋ ಅದಕ್ಕೆ ಹೆಚ್ಚಾದ ಲಕ್ಷ್ಯವನ್ನು ನಾವು ಕೊಡಬೇಕು. Praise God. Let's Praise read the one Lord. more scripture portion. ಇನ್ನೊಂದು ದೇವರ ವಾಕ್ಯ ಭಾಗವನ್ನು ನಾವು ನೋಡೋಣ. James 1:17. ಯಾಕೋಬನು ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಎಲ್ಲಾ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. Amen. Praise Amen. God. Praise the Our Lord. good Father always gives the best for his children. ನಮ್ಮ ಒಳ್ಳೆಯ ಪರಲೋಕದ ತಂದೆ ತನ್ನ ಮಕ್ಕಳಿಗೆ ಯಾವಾಗಲೂ ಅತ್ಯುತ್ತಮವಾದವುಗಳನ್ನೇ All ಕೊಡುವಂತಾತನಾಗಿದ್ದಾನೆ. the good and perfect gifts are from the Father who's above. ಎಲ್ಲಾ ಒಳ್ಳೆಯ ದಾನಗಳು ಮತ್ತು ಕುಂದಿಲ್ಲದ ಎಲ್ಲಾ ವರಗಳು ಪರಲೋಕದಿಂದ ಇಳಿದು ಬರುವಂತವಾಗಿರ್ತವೆ. Praise God. Praise the Lord. So this misconception we reject it in Jesus' name. ಆದ್ದರಿಂದ ಇಂಥ ತಪ್ಪಾದ ಅಭಿಪ್ರಾಯವನ್ನು ಯೇಸು ನಾಮದಲ್ಲಿ ನಾವು ತಿರಸ್ಕರಿಸೋಣ. Hallelujah. Eighth one is you cannot control speaking in tongues. 8ನೇ ತಪ್ಪಾದ ಅಭಿಪ್ರಾಯ ಅನ್ಯ ಭಾಷೆಗಳ ಕುರಿತು ಏನಂದ್ರೆ, ಅನ್ಯ ಭಾಷೆಗಳು ಮಾತಾಡುವಾಗ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ನಮ್ಮ ಸ್ವಾಧೀನದಲ್ಲಿ ಇರುವುದಿಲ್ಲ ಎಂಬುವಂಥದ್ದು. That means that this misconception or wrong teaching says that when the Holy Spirit comes, you will go out of control. ಈ ಒಂದು ತಪ್ಪಾದ ಅಭಿಪ್ರಾಯ ಅಥವಾ ತಪ್ಪಾದ ಉಪದೇಶ ಏನು ಹೇಳ್ತೈತೆ ಅಂದ್ರೆ, ಅನ್ಯ ಭಾಷೆಗಳು ಮಾತಾಡುವಾಗ ನಾವು ಕಂಟ್ರೋಲ್ ಇಲ್ಲದ ಹಾಗೆ, ನಮ್ಮ ಮೇಲೆ ನಾವು ಯಾವ ನಿಯಂತ್ರಣವಿಲ್ಲದ ಹಾಗೆ ನಾವು ಹೋಗ್ತೇವೆ ಎಂಬುದಾಗಿ. So some people believe that and they start to clap, jump and uncontrollably do something and they fall down. We have seen that. ಇದನ್ನು ನಂಬಿದಂತ ಅನೇಕ ವಿಶ್ವಾಸಿಗಳು ಯಾವಾಗಾದ್ರೂ ಅನ್ಯ ಭಾಷೆಗಳನ್ನು ಮಾತಾಡಲಿಕ್ಕೆ ಪ್ರಾರಂಭಿಸ್ತಾರೋ ಗಟ್ಟಿಯಾಗಿ ಚಪ್ಪಾಳೆ ತಟ್ಟೋದು, ಹಾರೋದು, ಬೀಳೋದು ಏನೆಲ್ಲ ಅವರ ನಿಯಂತ್ರಣದಲ್ಲಿ ಅವರು ಇಲ್ಲದ ರೀತಿಯಲ್ಲಿ ಅವರು ಪ್ರವರ್ತಿಸುವಂತವರಾಗಿರ್ತಾರೆ. Okay, but understand, Holy Spirit does not control you in that way. ಆದರೆ ಅರ್ಥ ಮಾಡಿಕೊಳ್ಳಿರಿ, ಪವಿತ್ರಾತ್ಮ ದೇವರು ಯಾವಾಗಲೂ ಸಹ ಆ ರೀತಿ ನಮ್ಮನ್ನು ನಗಿಸುವುದಿಲ್ಲ. We all know that when the power of the Holy Spirit comes, yes, it is beyond our understanding, beyond our strength. ಖಂಡಿತವಾಗಿ ನಾವು ಇದನ್ನು ಅರ್ಥ ಮಾಡಿಕೊಂಡಿರ್ತೇವೆ. ಅದೇನೆಂದ್ರೆ, ಯಾವಾಗಾದ್ರೆ ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ಬರ್ತಾನೋ ಆತನ ಶಕ್ತಿ ಅಪ್ರಮೇಯವಾಗಿರ್ತೈತೆ, ಅದು ಖಂಡಿತವಾಗಿ ಅಸಾಧಾರಣವಾಗಿರುವಂತದ್ದಾಗಿರ್ತೈತೆ. Amen. Amen. So when the first time encounter with the Holy Spirit, probably you felt like that you are not in control. ಕೆಲವೊಮ್ಮೆ ಕೆಲವರು ಮೊದಲನೇ ಸಾರಿ ಪವಿತ್ರಾತ್ಮನಿಂದ ತುಂಬಲ್ಪಡುವಾಗ ಅನ್ಯ ಭಾಷೆಗಳು ಮಾತಾಡುವಾಗ ಅವ್ರಿಗೆ ತಿಳಿಯದ ರೀತಿಯಲ್ಲಿ ಅದು ನಿಯಂತ್ರಣಕ್ಕೆ ಬಾರದೇ ಇರುವಂತಹ ವಿಷಯವಾಗಿರಬಹುದು. But when you regularly are praying in tongues, it doesn't mean that you are out of control or something will happen or people will see and laugh at you. It's not like that. ನೋಡಿ, ಆದ್ರೆ ರೆಗ್ಯುಲರ್ ಆಗಿ ಪ್ರತಿನಿತ್ಯ ನಾವು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವಂತವರು ನಾವಾದ್ರೆ ಖಂಡಿತವಾಗಿ ಪ್ರತಿನಿತ್ಯ ಸಹ ಅಂತ ನಿಯಂತ್ರಣಕ್ಕೆ ಬಾರದವರಾಗಿ ನಾವು ಆ ರೀತಿ ತಪ್ಪಾಗಿ ಅಥವಾ ಇನ್ನೊಬ್ಬರಿಗೆ ಹಾಸ್ಯಾಸ್ಪದವಾಗಿ ನಾವು ಪ್ರವರ್ತಿಸುವವರಾಗಿರುವುದಿಲ್ಲ. The praying in tongues definitely needs your participation. ನೋಡಿ, ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವಂತದ್ದರಲ್ಲಿ ನಿಮ್ಮ ಪಾಲುಗಾರಿಕೆ ಖಂಡಿತವಾಗಿ ಇರುವಂತದ್ದಾಗಿರ್ತದೆ. Just like other gifts of the Holy Spirit also need your participation. ಹೇಗಂದ್ರೆ ಬೇರೆ ವರಗಳಲ್ಲಿ ಸಹ ನಿಮ್ಮ ಪಾಲುಗಾರಿಕೆ ಇಲ್ಲದೆ, ನಿಮ್ಮ ನಿಯಂತ್ರಣದಲ್ಲಿರದೆ ಯಾವುದು ನಡೆಯುವುದಿಲ್ಲ. ಅದೇ ರೀತಿ ಇದು ಸಹ. For example, gift of healings require you to lay hands upon somebody. ನೋಡಿ, ಉದಾಹರಣೆಗೆ ಸ್ವಸ್ಥತಾ ವರಗಳನ್ನು ನಾವು ನೋಡುವಾಗ, ಯಾರಿಗಾದ್ರೂ ಸ್ವಸ್ಥತೆ ನೀವು ಮಾಡ್ಬೇಕನ್ನುವಾಗ, ವರ ಆಪರೇಟ್ ಆಗ್ಬೇಕಂತ ಹೇಳುವಾಗ ನೀವು ನಿಮ್ಮ ಕೈಗಳನ್ನು ರೋಗಿಯ ಮೇಲೆ ಇಡದೆ ಆ ಒಂದು ವರ ನಿಮ್ಮ ಮೂಲಕ ಕೆಲಸ ಮಾಡುವುದಿಲ್ಲ. Or if you want to pray for somebody who's at the distance, you need to pray for them, right? ನೋಡಿ, ಯಾರಾದ್ರೂ ದೂರದಲ್ಲಿದ್ದವರಿಗಾಗಿ ನೀವು ಪ್ರಾರ್ಥಿಸಬೇಕಾದ್ರೆ ನೀವು ಪ್ರಾರ್ಥಿಸಬೇಕಲ್ಲವೇ? In the same way, ಅದೇ ರೀತಿ the gift of prophecy, the prophecy comes from the Lord, but you are the one who speaks. ಆ ಪ್ರವಾದನ ವರ ಸಹ ಅಷ್ಟೇ, ಪ್ರವಾದನ ದೇವರ ಆತ್ಮನಿಂದ ಕೊಡಲ್ಪಡ್ತೈತೆ, ಬಟ್ ಪ್ರವಾದಿಸುವಂತದ್ದು ನೀವೇ ಆಗಿರ್ತೀರಾ. The gift of discernment of the spirits comes from the Lord, but you are the one who should concentrate and listen to the Spirit. ಅದೇ ರೀತಿ ಸತ್ಯ ಅಸತ್ಯಗಳನ್ನು ವಿವೇಚಿಸುವ ವರ ಸಹ ಪವಿತ್ರಾತ್ಮನಿಂದ ಅದನ್ನ ನಗಿಸುವಿಕೆ ಇರುವಂತದ್ದಾಗಿರ್ತೈತೆ. ಹೀಗಿದ್ದಾಗ್ಯೂ ಸಹ ಆ ದೇವರ ಆತ್ಮನಿಂದ ಬರುವಂತ ಆಲೋಚನೆಯನ್ನು, ಆ ವಿವೇಚನೆಯನ್ನು ಮತ್ತು ತಿಳ್ಕೊಳ್ಳುವಂಥದ್ದು, ಕೇಳುವಂಥದ್ದು, ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನೀವಾಗಿರ್ತೀರಾ. Amen. Amen. Likewise, the gift of tongues is also in your control. ಅದೇ ರೀತಿ ಅನ್ಯ ಭಾಷೆಗಳಲ್ಲಿ ಮಾತಾಡುವಂತ ಈ ವರ ಸಹ ನಿಮ್ಮ ಸ್ವಾಧೀನದಲ್ಲೇ Holy ಇರುವಂತದ್ದಾಗಿರ್ತದೆ. Spirit gives you the utterances, but you are the one who speaks. ನೋಡಿ, ಪವಿತ್ರಾತ್ಮನು ವಾಕ್ಚಾತುರ್ಯವನ್ನು ನಮಗೆ ಕೊಡುವಂತಾತನಾಗಿರ್ತಾನೆ, ಬಟ್ ಮಾತನಾಡುವಂತವರು ನಾವುಗಳೇ. Praise God. Praise the Lord. Don't take my word. Let's look into the word of God. ನೋಡಿ, ನಮ್ಮ ಮಾತುಗಳನ್ನು ನೀವು ತೆಗೆದುಕೊಳ್ಳಬೇಡ್ರಿ, ನೀವು ದೇವರ ವಾಕ್ಯದಿಂದಲೇ ಅದನ್ನು ನೀವು ನೋಡಬಹುದಾಗಿದೆ. Let's read the scriptures. 1 Corinthians 14:32. ನಾವು ಸತ್ಯವೇದವನ್ನು ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 32ನೇ ವಚನಕ್ಕೆ ನಾವು ತಿರುಗಿಸೋಣ. ಪ್ರವಾದಿಗಳ ಆತ್ಮಗಳು ಪ್ರವಾದಿಗಳ ಸ್ವಾಧೀನದಲ್ಲಿ ಅವೇ, ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. Praise the Lord. Praise the See, Lord. very clearly Paul is explaining God is not the author of confusion.
ಇಲ್ಲಿ ಪೌಲನು ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾನೆ, ಪವಿತ್ರಾತ್ಮನು ಸಮಾಧಾನಕ್ಕೆ ಕಾರಣನು ಹೊರತು ಗಲಿಬಿಲಿಗೆ ಕಾರಣನು ಅಲ್ಲ ಎಂಬುದಾಗಿ. And the spirit of the prophet is in whose control? Is in the control of the prophet. ಪ್ರವಾದಿಗಳ ಆತ್ಮಗಳು ಸಹ ಯಾರ ಅಧೀನದಲ್ಲಿರ್ತವೆ? ಪ್ರವಾದಿಗಳ ಅಧೀನದಲ್ಲಿರುವಂತವಾಗಿರ್ತವೆ. Amen. Amen. Likewise in the same chapter, in the verse 27 and 28 we'll read. ಅದೇ ರೀತಿ ಇದೇ ಅಧ್ಯಾಯ 27-28 ವಚನವನ್ನು ಸಹ ನಾವು ಓದಿಕೊಳ್ಳೋಣ. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ವಾಣಿಯನ್ನಾಡುವನಾದರೆ ಇಬ್ಬರು ಅಥವಾ ಅವಶ್ಯವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ವಾಣಿಯನ್ನಾಡುವವನು ಸಭೆಯಲ್ಲಿ ಸುಮ್ಮಗಿರಲಿ. Amen. Amen. Okay, this verse makes it clear that Paul is saying that, if there is no interpreter, don't communicate in the tongues to others because they won't understand. ನೋಡಿ, ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ವಾಣಿಯನ್ನಾಡುವವನು ಅದರ ಅರ್ಥವನ್ನು ತಿಳಿಸುವವನಲ್ಲಿ ಇಲ್ಲದಿದ್ದರೆ ವಾಣಿಯನ್ನಾಡುವವನು ಆಡಬಾರದು, ಸುಮ್ಮನಿರಬೇಕು ಎಂಬುದಾಗಿ. So he's saying, keep quiet, you pray for yourself, don't tell to others. ನೋಡಿ, ವಾಣಿಯನ್ನಾಡುವವನು ವಾಣಿಯನ್ನ ಅರ್ಥವನ್ನು ಹೇಳುವವನು ಇಲ್ಲದಿದ್ದರೆ ಸುಮ್ಮನಿರಬೇಕು, ನಿನ್ನಷ್ಟಕ್ಕೆ ನೀನು ಪ್ರಾರ್ಥನೆ ಮಾಡಬೇಕಾಗಲಿ, ಇನ್ನೊಬ್ಬರಿಗೆ ನೀನು ಅದನ್ನು ನುಡಿಯಬಾರದು ಎಂಬುದಾಗಿ. So if you can't control the gift of tongues, how can you sit quiet or how can you speak to others? ಅನ್ಯ ಭಾಷೆಗಳ ವರವು ನಿಮ್ಮ ಸ್ವಾಧೀನದಲ್ಲಿ ಮಾತನಾಡುವಂಥದ್ದನ್ನು ನೀವು ನಿಯಂತ್ರಿಸುವವರು ಆಗಿರದಿದ್ದರೆ ಪೌಲನು ಹೇಗೆ ಹೇಳ್ತಾನೆ, ಅದನ್ನ ಅರ್ಥ ಹೇಳುವವನಿಲ್ಲದಿದ್ದರೆ ನೀನು ಸುಮ್ಮನಿರಬೇಕು, ಮಾತಾಡಬಾರದು ಎಂಬುದಾಗಿ. That means it's very clear that the gift of tongues, like any other gift, is also in your control. ಆದ್ದರಿಂದ ಇದು ಸ್ಪಷ್ಟವಾಗಿ ನಮಗೆ ಕಾಣುತ್ತದೆ. ಅದೇನೆಂದ್ರೆ, ಬೇರೆ ವರಗಳ ಹಾಗೆ, ಪವಿತ್ರಾತ್ಮನ ವರಗಳ ಹಾಗೆ ಅನ್ಯ ಭಾಷೆಗಳನ್ನು ಆಡುವಂಥ ವರ ಸಹ ನಮ್ಮ ಸ್ವಾಧೀನದಲ್ಲಿರ್ತೈತೆ, ನಮ್ಮ ನಿಯಂತ್ರಣದಲ್ಲಿರುವಂತದ್ದಾಗಿರ್ತೈತೆ. Amen. Amen. Praise God. Praise Let the us Lord. go for the last misconception. ನಾವೀಗ ಕಡೆ ಒಂದು ತಪ್ಪಾದ ಅಭಿಪ್ರಾಯ ಅನ್ಯ ಭಾಷೆಗಳ ಕುರಿತು ಜನರಿಗಿರುವಂತದ್ದು. There is a strange teaching in charismatic churches that the tongues are needed for salvation. ಕರಿಸ್ಮ್ಯಾಟಿಕ್ ಚರ್ಚಲ್ಲಿ, ಆ ಒಂದು ಜೀವನದ ಸಭೆಗಳಲ್ಲಿ ನಾವು ನೋಡ್ತೇವೆ, ಟಂಗ್ಸ್ ಅನ್ನುವಂಥದ್ದು ರಕ್ಷಣೆಗೆ ಕಾರಣ ಅಥವಾ ಆಧಾರ ಎಂಬುದಾಗಿ ಹೇಳುವಂತವರಾಗಿರ್ತಾರೆ. So why they say like this? ಯಾಕೆ ಅವರು ಹಾಗೆ ಹೇಳ್ತಾರಂದ್ರೆ, In the book of Acts, wherever we see the people receiving the baptism of the Holy Spirit, they started to speak in tongues. ಯಾಕಂದ್ರೆ ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡುವಾಗ ಎಲ್ಲೆಲ್ಲಿ ಕ್ರಿಸ್ತನಲ್ಲಿ ನಂಬಿಕಿಟ್ಟವರು ಪವಿತ್ರಾತ್ಮನಿಂದ ತುಂಬಲ್ಪಟ್ಟರು ಅವರೆಲ್ಲರೂ ಸಹ ಅನ್ಯ ಭಾಷೆಗಳಲ್ಲಿ ಮಾತಾಡಿದವರಾಗಿದ್ದಾರೆ. So the sequence was like they received salvation because they believed in Christ, then they are filled with the Holy Spirit, they started to pray in tongues. ಇಲ್ಲಿ ಹೀಗೆ ಒಂದು ಈ ರೀತಿಯಾದಂಥ ಸಂಗತಿಯನ್ನು ಕಾಣ್ತೇವೆ. ಮೊದಲು ಒಬ್ಬ ರಕ್ಷಣೆ ಹೊಂದುವಂಥದ್ದು, ಪವಿತ್ರಾತ್ಮನಿಂದ ಪಡುವಂಥದ್ದು, ಅದನ್ನು ಅನುಸರಿಸಿ ಅನ್ಯ ಭಾಷೆಗಳನ್ನು ಅವರು ಮಾತನಾಡುವಂಥದ್ದು. Okay, so with that examples they say that gift of tongues is needed for salvation. ಆದ್ದರಿಂದ ಅವರು ಹೀಗೆ ಹೇಳ್ತಾರೆ, ಮನುಷ್ಯನ ರಕ್ಷಣೆಗೆ ಅನ್ಯ ಭಾಷೆಗಳ ವರ ಅನ್ನುವಂಥದ್ದು ಆಧಾರ ಎಂಬುದಾಗಿ ಅಥವಾ ರುಜುವು ಎಂಬುದಾಗಿ. So they try to force their congregation to speak in tongues always. ಆದ್ದರಿಂದ ಅವರು ತಮ್ಮ ಸಭೆಗಳನ್ನು, ತಮ್ಮ ಗುಂಪುಗಳನ್ನು ಅನ್ಯ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಅವರು ಬಲವಂತ ಮಾಡುವಂತವರಾಗಿರ್ತಾರೆ. But the word of God is very clear. ಆದರೆ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿದೆ. Salvation is only by his grace and through faith we receive it. ದೇವರ ವಾಕ್ಯ ಹೇಳ್ತೈತೆ, ಆ ರಕ್ಷಣೆಯು ಕೃಪೆಯಿಂದಲೇ ನಂಬಿಕೆಯ ಮೂಲಕ ಎಂಬುದಾಗಿ. Amen. Shall we read one scripture portion in Romans 10:9? ರಕ್ಷಣೆಗಾಗಿರುವಂತಹ ಬಹಳ ಪ್ರಸಿದ್ಧಿ ಹೊಂದಿರುವಂತಹ ದೇವರ ವಾಕ್ಯ ಭಾಗ ಇದಾಗಿರ್ತೈತೆ. ರೋಮ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದದರಿಂದ ನೀವು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆ ಆಗುವುದು ಎಂಬುದೇ. Amen. Praise the Lord. So the salvation experience is only by faith. ನಾವು ನೋಡ್ತೀವಿ, ರಕ್ಷಣಾನುಭವ ಅನ್ನುವಂಥದ್ದು ನಂಬಿಕೆಯ ಮೂಲಕ ಮಾತ್ರ. When we believe in what Christ has done, ನೀವು ಯಾವಾಗಾದ್ರೆ ಕ್ರಿಸ್ತನು ನಿಮಗೋಸ್ಕರ ಏನು ಮಾಡಿದ್ದಾನೆ ಅದನ್ನು ನಂಬುವುದರಿಂದ we receive salvation. ನಾವು ರಕ್ಷಣೆಯನ್ನು ಹೊಂದುವಂತವರಾಗಿರ್ತೇವೆ. Amen. Amen. So the gift of tongues is not evidence of salvation. ಆದ್ದರಿಂದ ಅನ್ಯ ಭಾಷೆಗಳನ್ನುವಂಥದ್ದು ನಾವು ಹೊಂದಿರುವಂತಹ ರಕ್ಷಣೆಗೆ ರುಜುವು ಅಲ್ಲ, but it is for the believer. ಆದರೆ ಅದು ನಂಬುವುದರ ಮೂಲಕವೇ ಸಿಗುವಂತದ್ದಾಗಿದೆ. Okay, that means that for the one who received salvation, they have the gift of tongues available. ಅದರ ಅರ್ಥವೇನೆಂದ್ರೆ, ಒಬ್ಬನು ರಕ್ಷಣೆ ಹೊಂದಿರುವಂತಹ ವ್ಯಕ್ತಿ ಅನ್ಯ ಭಾಷೆಗಳ ವರವನ್ನು ಹೊಂದುವಂತವನಾಗಿರ್ತಾನೆ. Okay, but it is not the evidence. ಆದರೆ ಅದು ರುಜುವಲ್ಲ ರಕ್ಷಣೆಗೆ. ರಕ್ಷಣೆ ಹೊಂದಿದವನು ಅನ್ಯ ಭಾಷೆಗಳ ವರವನ್ನು ಹೊಂದುತ್ತಾನೆ ಹೊರತು ರಕ್ಷಣೆಗೆ ಅನ್ಯ ಭಾಷೆಗಳು ರುಜುವಲ್ಲ. Only by faith. ಅದು ರಕ್ಷಣೆ ಅನ್ನುವಂಥದ್ದು ನಂಬಿಕೆ ಮೂಲಕ ಮಾತ್ರ. Okay, Ephesians 2:8-9. ಅದೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಫೆಸದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 8-9 ವಚನಗಳನ್ನು ನಾವು ಓದಿಕೊಳ್ಳೋಣ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. Amen. Praise God. Like this, so many scripture portions they confirm that the salvation is only by faith, not by anything else. ಈ ರೀತಿ ಅನೇಕವಾದ ಲೇಖನ ಭಾಗಗಳು ನಮಗೆ ರಕ್ಷಣೆಯು ನಂಬಿಕೆ ಮೂಲಕ ದೇವರ ಕೃಪೆಯಿಂದಲೇ ಎಂಬುವಂತದ್ದನ್ನು ನಮಗೆ ತಿಳಿಯಪಡಿಸುವಂತವಾಗಿರ್ತವೆ. It is a free miracle or gift of God for the humanity. ಇದು ರಕ್ಷಣೆ ಅನ್ನುವಂಥದ್ದನ್ನು ದೇವರು ಮಾನವ ಕುಲಕ್ಕೆ ಆತನ ಮಹಾಕೃಪೆಯಿಂದ
ಮತ್ತು ಉಚಿತಾರ್ಥವಾಗಿ ಕೊಟ್ಟಿರುವಂತಹ ವರವಾಗಿದೆ. Amen. Amen. But if you want to speak in tongues, you should be saved. ನೀವು ಅನ್ಯ ಭಾಷೆಗಳು ಆದರೆ ನೀವು ಅನ್ಯ ಭಾಷೆಗಳನ್ನು ಮಾತಾಡಬೇಕಾದ್ರೆ ನೀವು ರಕ್ಷಣೆ ಹೊಂದಿರಲೇಬೇಕು. Praise God. Praise the Lord. That gift is not for non-believers. ಈ ಅನ್ಯ ಭಾಷೆಗಳ ವರ ಅನ್ನುವಂಥದ್ದು ರಕ್ಷಣೆ ಹೊಂದದವರಿಗೆ ಅಲ್ಲ, ನಂಬದವರಿಗೆ ಅಲ್ಲ. Amen. Praise Amen. God. Praise the Lord. So here we have completed 9 misconceptions. ಇಲ್ಲಿಗೆ ನಾವು ಅನ್ಯ ಭಾಷೆಗಳ ಕುರಿತು ಜನರಲ್ಲಿ ಸಭೆಗಳಲ್ಲಿ ಇರುವಂತ ತಪ್ಪಾದ ಅಭಿಪ್ರಾಯಗಳು, ತಪ್ಪಾದ ಉಪದೇಶಗಳನ್ನು ನಾವು ವಿವರವಾಗಿ ಅದನ್ನು ಕ್ಲಿಯರ್ ಮಾಡಿಕೊಂಡಿದ್ದೇವೆ. So the previous video is in the description. You can watch that also. ಇದಕ್ಕೆ ಮುಂಚೆ ನಾವು ಹೇಳಿರುವಂತ ಸಂಗತಿಗಳ ಕುರಿತಾದಂತಹ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಲಭ್ಯವಾಗ್ತದೆ. Apart from this, if you have any doubts, please post in the comment section. ಒಂದು ವೇಳೆ ಇವುಗಳಲ್ಲದೆ ಈ 9 ಅಲ್ಲದೆ ಬೇರೆ ನಿಮಗೆ ಏನಾದರೂ ಇನ್ನೂ ಸಂಶಯಗಳು, ಅನುಮಾನಗಳು, ಪ್ರಶ್ನೆಗಳು ಇರುವಂತದ್ದಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಆ ಪ್ರಶ್ನೆಗಳನ್ನು ನೀವು ಬರೀಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. So in the previous video we received 5 comments. Let's read those. ಕಳೆದ ವಿಡಿಯೋದಲ್ಲಿ ನಾವು 5 ಕಾಮೆಂಟ್ಸ್ ಅನ್ನು ಇದರ ಸಂಬಂಧವಾಗಿ ನಾವು ಹೊಂದಿಕೊಂಡಿದ್ದೇವೆ. Okay, so I'm going to read. The first one is, ಅದನ್ನು ನಾವೀಗ ವಿವರಿಸ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಕಾಮೆಂಟ್ ಹೀಗಿತ್ತು. so somebody posted like this: the gifts of tongues and all the spiritual gifts have ended. ಒಬ್ಬರು ಹೀಗೆ ಬರೆದಿದ್ದಾರೆ, ಅನ್ಯ ಭಾಷೆಗಳ ವರ ಮತ್ತು ಎಲ್ಲಾ ವರಗಳು ಸಹ ಅದು ಮುಗಿದು ಹೋಗಿದೆ, ಈಗ ಅವುಗಳು ಇಲ್ಲ ಎಂಬುದಾಗಿ. And they quoted from 1 Corinthians chapter 13 verse 8, 9, 10. ಇದಕ್ಕೆ ಆಧಾರವಾಗಿ ದೇವರ ವಾಕ್ಯವನ್ನು ಅವರು ತೋರಿಸಿದ್ದಾರೆ. ಅದೇನೆಂದರೆ ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 8, 9, 10 ವಚನಗಳು. 8, 9, 10 ವಚನಗಳು. Already in the previous video, in the 5th misconception, we cleared this. ಇದಕ್ಕೆ ಮುಂಚಿನ ನಾವು ಶೇರ್ ಮಾಡಿರುವಂತ ಅಪ್ಲೋಡ್ ಮಾಡಿರುವಂತ ವಿಡಿಯೋದಲ್ಲಿ 5ನೇ ತಪ್ಪಾದ ಅಭಿಪ್ರಾಯ ಅನ್ಯ ಭಾಷೆಗಳ ಕುರಿತು ಅನ್ನುವಂತ ಸಂಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ನಾವು ಸ್ಪಷ್ಟವಾಗಿ ತಿಳಿಸಿದವರಾಗಿದ್ದೇವೆ. So we'll tell you in short. ಆದರೂ ಸಹ ನಿಮ್ಮ ಸಹಾಯಕ್ಕಾಗಿ ಚಿಕ್ಕದಾಗಿ ಇದರ ಉತ್ತರವನ್ನು ನಾವೀಗ ಹೇಳಕ್ಕೆ ಇಷ್ಟಪಡ್ತೇವೆ. In this scripture portion, ಈ ಒಂದು ವಾಕ್ಯ ಭಾಗದಲ್ಲಿ it is written that the tongues will cease, the prophecies will end one day. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅನ್ಯ ಭಾಷೆಗಳು ನಿಂತು ಹೋಗ್ತಾವೆ, ಪ್ರವಾದನೆಗಳು ನಿಂತು ಹೋಗ್ತಾವೆ ಎಂಬುದಾಗಿ ಒಂದು ದಿನ. Okay, and it is written that when something that is complete comes, incompleteness will go. ಪರಿಪೂರ್ಣತೆ ಉಳಿಯೋದು ಬಂದಾಗ ಅಪರಿಪೂರ್ಣತವಾದದ್ದು ಇಲ್ಲದೆ ಹೋಗುವುದು ಎಂಬುದಾಗಿ. And also it says that now today we prophesy in parts, we preach in parts, but when something when that is completeness comes, what we preach in parts will go away. ನಾವು ಅಪರಿಪೂರ್ಣವಾಗಿ ಈಗ ನಾವು ಪ್ರವಾದಿಸುತ್ತೇವೆ, ಅಪರಿಪೂರ್ಣವಾಗಿ ನಾವು ತಿಳಿಸುತ್ತೇವೆ, ಆದರೆ ಪರಿಪೂರ್ಣತೆ ಬಂದಾಗ ಅಪರಿಪೂರ್ಣವಾದದ್ದು ಇಲ್ಲದೆ ಹೋಗುತ್ತದೆ ಎಂಬುದಾಗಿ. So when completeness comes, incomplete is not needed. That's the meaning. ಅಲ್ಲಿರುವಂತಹ ಆ ವಾಕ್ಯ ಭಾಗದ ಅರ್ಥವೇನೆಂದ್ರೆ ಪರಿಪೂರ್ಣವಾದದ್ದು ಬಂದಾಗ ಅಪರಿಪೂರ್ಣವಾದದ್ದು ನಮಗೆ ಅಗತ್ಯವಿರುವುದಿಲ್ಲ ಎಂಬುದಾಗಿ ಅದರ ಅರ್ಥ. And it also says that love remains forever. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ವಾಕ್ಯ ಭಾಗ ಹೇಳ್ತೈತೆ ಪ್ರೀತಿಯು ನಿರಂತರವೂ ನಿಲ್ಲುತ್ತದೆ ಎಂಬುದಾಗಿ. Okay, praise the Lord. Very good question. ಒಳ್ಳೆಯ ಪ್ರಶ್ನೆ ಇದಾಗಿದೆ. Okay, so what is completeness? What is a complete thing? ಇಲ್ಲ ನಾವು ನೋಡೋಣ, ಪರಿಪೂರ್ಣವಾದದ್ದು ಅಂದ್ರೆ ಯಾವುದಾಗಿದೆ. Okay, last time I explained you this concept comes from the people group called cessationists. ಈ ಒಂದು ಅಭಿಪ್ರಾಯ ಬರುವಂತದ್ದು ಒಂದು ಗ್ರೂಪಿನಿಂದಾಗಿದೆ. ಆ ಗ್ರೂಪ್ನ ಹೆಸರು ಅಂದ್ರೆ ಒಂದು ಸಂಗತಿಯನ್ನು ನಂಬುವವರಿಂದ, ಅದು ಯಾರಂದ್ರೆ ಸೆನ್ಸೇಷನಲಿಸ್ಟ್ ಎಂಬುದಾಗಿ. Okay, what cessationists, they believe that the tongues and all these gifts have ceased because the completeness is Bible. ಸೆಸೇಷನಲಿಸ್ಟ್ ಅನ್ನುವಂಥವರು ಇವರು ಏನನ್ನು ನಂಬುತ್ತಾರಂದ್ರೆ ಪರಿಪೂರ್ಣವಾದದಂತ ಹೇಳುವಾಗ ಸತ್ಯವೇದ ಪ್ರತಿ ಒಬ್ಬರಿಗೂ ಲಭ್ಯವಾಗಿರುವಂತಹ ಸಂಗತಿ, ಇದು ಪರಿಪೂರ್ಣವಾದದ್ದು ಆಗಲೇ ನಮ್ಮ ಕೈಯಲ್ಲಿ ಬಂದಿದೆ, ಸತ್ಯವೇದ ನಮ್ಮೆಲ್ಲರ ಕೈಯಲ್ಲಿ ಬಂದಿದೆ, ಅದಕ್ಕೆ ನಮಗೆ ಯಾವ ವರಗಳ ಅಗತ್ಯವೂ ಇಲ್ಲ ಎಂಬುದಾಗಿ. So what they believe is that in those days all the 66 books of the Bible were not available. ಅವರು ಏನನ್ನು ನಂಬುತ್ತಾರಂದ್ರೆ ಆ ದಿನಗಳಲ್ಲಿ ಅಂದ್ರೆ ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಅಪೊಸ್ತಲ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ಸತ್ಯವೇದ ಎಲ್ಲರ ಕೈಯಲ್ಲಿ ಇರಲಿಲ್ಲ. So for apostles this prophecy, tongues and miracles, healing, all this were required for apostles. ಆದ್ದರಿಂದ ಆ ದಿನಗಳಲ್ಲಿರುವಂತಹ ಅಪೊಸ್ತಲರಿಗೆ ಪ್ರವಾದನೆಗಳು, ವರಗಳು, ಅನ್ಯ ಭಾಷೆಗಳು ಇವೆಲ್ಲವೂ ಅವರಿಗೆ ಅಗತ್ಯವಾಗಿತ್ತು ಎಂಬುದಾಗಿ. To prove the gospel. ಯಾಕಂದ್ರೆ ಸುವಾರ್ತೆಯನ್ನು ಅವರು ರುಜುಪಡಿಸುವುದಕ್ಕಾಗಿ. Okay, but after the apostles all the 66 books are available. So apostolic time has ended, complete Bible is given to us, so it is not needed, they say. ಅಪೊಸ್ತಲರ ದಿನಗಳಲ್ಲೂ ಮುಗಿತು, ಅವರ ಕಾಲನೂ ಮುಗಿತು, ಸಂಪೂರ್ಣ ಸತ್ಯವೇದ ನಮ್ಮ ಕೈಗೆ ಸಿಕ್ಕಿತು. So they believe that tongues and gifts are not needed. ಆದದ್ರಿಂದ ಅವರು ಹೀಗೆ ನಂಬ್ತಾರೆ, ಈಗ ಅವರ ಕಾಲ ಮುಗಿತು, ಸತ್ಯವೇದ ನಮ್ಮ ಕೈಗೆ ಸಿಕ್ಕಿದೆ, ಆದದ್ರಿಂದ ನಮಗೆ ಅನ್ಯ ಭಾಷೆಗಳ ವರವಾಗಲಿ ಬೇರೆ ಯಾವ ವರಗಳವಾಗಲಿ ಅಗತ್ಯವಿಲ್ಲ ಎಂಬುದಾಗಿ. This is a very big logical mistake. ಇದು ಬಹಳ ಮತ್ತು ದೊಡ್ಡ ಮತ್ತು ಲಾಜಿಕಲ್ ಮಿಸ್ಟೇಕ್ ಇದಾಗಿರ್ತದೆ. Okay, because in the same chapter in the next 2 verses 11 and 12 if you read, ಅಲ್ಲೇ ಅದೇ ಅಧ್ಯಾಯ ಅದೇ ವಚನಗಳು ಇದು ಪರಿಪೂರ್ಣವಾದದ್ದು ಬಂದಾಗ ಅಪರಿಪೂರ್ಣವಾದದ್ದು
ಇರುವುದಿಲ್ಲ ಅಂತ ಹೇಳಿದ್ರಲ್ಲ, ಅದರ ನೆಕ್ಸ್ಟ್ 2 ವಚನಗಳಲ್ಲಿ ಇದರ ಉತ್ತರ ಸಿಗುವಂತದ್ದಾಗಿದೆ. In the 12th verse, Paul is explaining that the second coming of Christ is the completeness. ಅಲ್ಲಿ ಪರಿಪೂರ್ಣವಾದದ್ದು ಅಂತ ಹೇಳುವಾಗ ಪೌಲನು ಹೇಳ್ತಿದ್ದಾನೆ, ಯೇಸು ಸ್ವಾಮಿ 2ನೇ ಸಾರಿ ಬರುವಂತದ್ರ ಕುರಿತು ಆತನ ಮಾತನಾಡ್ತಾ ಇದ್ದಾನೆ. So we are complete when we see him face to face. That's what he says. ಆತನನ್ನು ನಾವು ಮುಖಾಮುಖಿಯಾಗಿ ಕಂಡಾಗ, ನೋಡಿದಾಗ ನಾವು ಪರಿಪೂರ್ಣತೆಯನ್ನು ಹೊಂದುತ್ತೇವೆ ಎಂಬುದಾಗಿ. Praise God. And then he says that only 3 things will remain: faith, hope and love. ಆಗ ಆತನು ಹೇಳ್ತಾನೆ, ಆತನನ್ನು ಮುಖಾಮುಖಿ ಕಂಡಾಗ 3 ಸಂಗತಿಗಳ ಮಾತ್ರ ನಿಲ್ಲುತ್ತವೆ. ಅದೇನೆಂದರೆ ನಂಬಿಕೆ, ನಿರೀಕ್ಷೆ, ಪ್ರೀತಿ ಎಂಬುದಾಗಿ. Praise God. Praise So the Lord. these 3 things remain. Others will go away when we meet Jesus Christ face to face. ನೋಡಿ, 3 ಸಂಗತಿಗಳು ಮಾತ್ರ ನಿಲ್ತಾವೆ, ಎಲ್ಲವೂ ಸಹ ಇಲ್ಲದೆ ಹೋಗ್ತವೆ. ಯಾವಾಗಂದ್ರೆ ಯೇಸು ಕ್ರಿಸ್ತನನ್ನು ನಾವು ಮುಖಾಮುಖಿಯಾಗಿ ನೋಡಿದಾಗ ಎಂಬುದಾಗಿ. But when we are here on earth, we definitely need the gift of tongues. ಆದರೆ ನಾವು ಈ ಲೋಕದಲ್ಲಿ ಇರುವ ತನಕ, ಯೇಸು ಸ್ವಾಮಿ ಬರುವ ತನಕ ಸಹ ಸಭೆಗೆ ಅನ್ಯ ಭಾಷೆಗಳ ವರ, ಮಿಕ್ಕ ಎಲ್ಲ ವರಗಳ ಅಗತ್ಯವು ಇರುವಂತದ್ದಾಗಿರ್ತದೆ. All the gifts are for the ministry and edification of the church and personal edification. We need all those. ಎಲ್ಲಾ ವರಗಳು ನಮ್ಮ ವ್ಯಕ್ತಿಗತವಾದ ಭಕ್ತಿಯ ಅಭಿವೃದ್ಧಿಗಾಗಿ, ಸಭೆಯ ಕ್ಷೇಮಾಭಿವೃದ್ಧಿಗಾಗಿ ಮತ್ತು ಅಗತ್ಯವಾಗಿ ನಮಗೆ ಬೇಕಾಗಿರುವಂತವಾಗಿರ್ತವೆ. Amen. Praise the Lord. Praise the Lord. Okay, let's go to the second comment. ನಾವೀಗ 2ನೇ ಒಂದು ಕಾಮೆಂಟ್ಗೆ ನಾವು ಹೋಗೋಣ. One brother wrote like this: it is gift of tongues is a gift. How can you pray and ask for the gift? ನೋಡಿ, ಒಬ್ಬ ವ್ಯಕ್ತಿ ಹೀಗೆ ಬರೆದಿದ್ದಾರೆ, ಅನ್ಯ ಭಾಷೆಗಳ ವರ, ವಾಣಿಗಳ ವರ ಅನ್ನುವಂಥದ್ದು ಅದು ವರವಾಗಲಿ, ನೀವು ಹೇಗೆ ಅದನ್ನು ಪ್ರಾರ್ಥನೆ ಮಾಡಿ ಹೊಂದಿಕೊಳ್ತೀರಾ ಎಂಬುದಾಗಿ. That means that gift means somebody will give, right? ವರ ಅಂದ್ರೆ ಯಾರೋ ಒಬ್ರು ಕೊಡುವಂತದ್ದಲ್ಲವೇ. For example, if you're going for if you have a birthday, somebody will give you the gift. ಒಂದು ವೇಳೆ ನಿಮಗೆ ಬರ್ತ್ಡೇ ನೀವು ಸೆಲೆಬ್ರೇಟ್ ಮಾಡಿಕೊಳ್ಳುವಂತದ್ದಾದ್ರೆ ಯಾರಾದರೂ ನಿಮಗೆ ಒಂದು ಗಿಫ್ಟ್ ಅನ್ನು ಕೊಡುವಂತವರಾಗಿರ್ತಾರೆ. You won't ask everyone, please give me gift. ನೀವು ಯಾರು ಸಹ ಗಿಫ್ಟ್ಗಾಗಿ ಬೇಡುವುದಿಲ್ಲ, ಕೇಳುವುದಿಲ್ಲ. Okay, nice logical question. ಇದು ಒಳ್ಳೆ ಲಾಜಿಕಲ್ ಪ್ರಶ್ನೆ ಆಗಿರ್ತೈತೆ. Okay, but in the Bible itself, ಆದರೆ ಸತ್ಯವೇದದಲ್ಲಿಯೇ Paul himself says you have to ask for good gifts. ಪೌಲನು ಹೇಳ್ತಾನೆ, ಒಳ್ಳೆ ವರಗಳಿಗಾಗಿ ನೀವು ಕರ್ತನನ್ನು ಬೇಡಿಕೊಳ್ಳಬೇಕು ಎಂಬುದಾಗಿ. Okay, 1 Corinthians 12:31. ವಾಕ್ಯ ಭಾಗವನ್ನು ಇದಕ್ಕೆ ಸಂಬಂಧಪಟ್ಟ ವಾಕ್ಯ ಭಾಗ 1 ಕೊರಿಂಥಿ 12ನೇ ಅಧ್ಯಾಯ 31ನೇ ವಚನ ಓದೋಣ. ಕೊರಿಂಥದವರಿಗೆ ಬರೆದಂತ 1ನೇ ಪತ್ರಿಕೆ 12ನೇ ಅಧ್ಯಾಯ 31ನೇ ವಚನ. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. Amen. Amen. Praise God. See here, Paul is saying with the desire or enthusiasm, the desire for the gifts. ವರಗಳಿಗಾಗಿ ನಾವು ಅಪೇಕ್ಷೆ ಉಳ್ಳವರಾಗಿರಿ, ಆಸಕ್ತಿಯಿಂದ ಅಪೇಕ್ಷಿಸುವವರಾಗಿರಿ ಎಂಬುದಾಗಿ. So there he lifts out all the gifts of the Holy Spirit. ಅನೇಕ ವರಗಳನ್ನು ಅಲ್ಲಿ ಲಿಸ್ಟ್ ಮಾಡ್ತಾ ಬರ್ತಾನೆ. And then he says that among these, what is precious, you seek that one. ಆತನ ಪವಿತ್ರಾತ್ಮನ ಎಲ್ಲಾ ವರಗಳನ್ನು ಲಿಸ್ಟ್ ಮಾಡ್ತಾ ಇದರಲ್ಲಿ ಶ್ರೇಷ್ಠವಾದವುಗಳನ್ನು ನೀವು ಆಸಕ್ತಿಯಿಂದ ಅಪೇಕ್ಷಿಸಿರಿ ಎಂಬುದಾಗಿ. Amen. Amen. And he says that I will show you a better way, he says. ಆತನ ಹೇಳ್ತಾನೆ, ಇದಕ್ಕಿಂತ ಅತ್ಯುತ್ತಮವಾದವುದನ್ನು ನಿಮಗೆ ತೋರಿಸ್ತೇನೆ ಎಂಬುದಾಗಿ. And then he goes into the 13th chapter where he talks about love and the second coming of Jesus. ಆ ಮಾತನ್ನು ಹೇಳುತ್ತಾ 13ನೇ ಅಧ್ಯಾಯದಲ್ಲಿ ಮಿಕ್ಕ ವಿಷಯಗಳನ್ನು ಆತನು ಬರೆದದ್ದನ್ನು ನಾವು ನೋಡ್ತೇವೆ. ಅದೇನಂದ್ರೆ ಎಲ್ಲ ವರಗಳಿಗಿಂತಲೂ ಶ್ರೇಷ್ಠವಾದದ್ದು, ಅತ್ಯುತ್ತಮವಾದದ್ದು ಪ್ರೀತಿ ಎಂಬುದಾಗಿ, ಪ್ರೀತಿ ಬಗ್ಗೆ ಬರೆಯಲ್ಪಟ್ಟಿರುವಂತದ್ದನ್ನು. Again in the 14th chapter, first verse, again he says the same thing, to desire the gifts. ಹೀಗಿದ್ದಾಗ್ಯೂ ಪ್ರೀತಿ ನಂತರ ಅತ್ಯುತ್ತಮ ವರದ ಬಗ್ಗೆ ಹೇಳಿದ ನಂತರ ಸಹ 14ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ತಿರುಗಿ ಆತನು ಹೇಳ್ತಾನೆ, ಪವಿತ್ರಾತ್ಮನ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ ಎಂಬುದಾಗಿ. Amen. Shall we read 14th chapter verse 1, 1 Corinthians 14:1. ನಾವು ಆ ವಾಕ್ಯ ಭಾಗವನ್ನು ಓದೋಣ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 14ನೇ ಅಧ್ಯಾಯ 1ನೇ ವಚನ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು, ಅವುಗಳಲ್ಲಿ ವಿಶೇಷವಾಗಿ ಪ್ರವಾದನ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. Amen. Praise the Lord. Praise the Lord. See here again Paul is saying that desire the precious gifts, among them desire prophecy. ಆತನು ಹೇಳ್ತಾ ಇದ್ದಾನೆ, ಈ ವರಗಳಲ್ಲಿ ಶ್ರೇಷ್ಠವಾದವುಗಳನ್ನು ನೀವು ಆಸಕ್ತಿಯಿಂದ ಅಪೇಕ್ಷಿಸಿರಿ, ಅದರಲ್ಲಿ ಪ್ರವಾದನ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ ಎಂಬುದಾಗಿ. So what is the meaning of this? ಇದರ ಅರ್ಥವೇನು? Prophecy is also gift, right? ಪ್ರವಾದನೆ ಸಹ ವರವಲ್ಲವೇ? Other precious gifts are also gifts. ಬೇರೆ ಶ್ರೇಷ್ಠವಾದ ವರಗಳು ಸಹ ವರಗಳಲ್ಲವೇ? But still Paul is saying you desire for them. Ask the Holy Spirit. ಇವು ವರಗಳೇ ಆಗಿದ್ದಾವೆ, ಆದರೂ ಸಹ ಪೌಲನು ಹೇಳ್ತಾನೆ ಇವುಗಳಿಗಾಗಿ ಬೇಡಿಕೊಳ್ಳಿರಿ, ಅಪೇಕ್ಷಿಸಿರಿ ಎಂಬುದಾಗಿ. Amen. Amen. So it is not only a gift, but we also should pray for it. ಇದು ವರವಾಗಿದ್ದಾಗ್ಯೂ ಸಹ ನಾವು ಇದಕ್ಕಾಗಿ ಆಸಕ್ತಿಯಿಂದ ಅಪೇಕ್ಷಿಸ್ತಾ ಪ್ರಾರ್ಥಿಸುವವರಾಗಿರಬೇಕು. Amen. Amen. Okay, the third comment. 3ನೇ ಕಾಮೆಂಟ್. Okay, this is I don't actually like to read this comment. ನನಗೆ ಈ ಒಂದು ಕಾಮೆಂಟ್ ಅನ್ನು ಓದ್ಲಿಕ್ಕೆ ಇಷ್ಟ ಇಲ್ಲ. Okay, they wrote some words about the tongues. ಅವರು ಕೆಲವು ಅನ್ಯ ಭಾಷೆಗಳ ಬಗ್ಗೆ ಕೆಲವು ಸಂಗತಿಗಳನ್ನು ಅವರು ಬರೆದಿದ್ದಾರೆ. Okay, in the previous video, Pastor Paul Pravin was praying in tongues towards the end. ನಾವು ಈ ಟೀಚಿಂಗ್ಸ್ ಅನ್ನು ಮಾಡ್ತಿರುವಾಗ ಇದಕ್ಕೆ ಮುಂಚೆ ನಾವು ಬಿಡುಗಡೆ ಮಾಡಿರುವಂತಹ ವಿಡಿಯೋದಲ್ಲಿ ಪಾಸ್ಟರ್ ಪಾಲ್ ಪ್ರವೀಣ್ ಅವರು ಅವರ ಅನ್ಯ ಭಾಷೆಗಳಲ್ಲಿ ಅವರು ಮಾತನಾಡ್ತಾ ಇದ್ರು. Okay, he wrote those words what he spoke. ಅವರು ಏನು ಪಾಸ್ಟರ್ ಅವರು ಏನು ಮಾತಾಡಿದಾರೋ ಭಾಷೆಗಳನ್ನು ಅವುಗಳನ್ನು ಅವರು ಕಾಮೆಂಟ್ ಅಲ್ಲಿ ಬರೆದಿದ್ದಾರೆ. And he wrote and said that where is this prayer in your Bible?
He asked. ಅವರು ಅದನ್ನು ಬರೆದು ಹೇಳಿದ್ದಾರೆ, ಈ ಪ್ರಾರ್ಥನೆ ನಿಮ್ಮ ಸತ್ಯವೇದದಲ್ಲಿ ಎಲ್ಲಿ ಇದೆ ಎಂಬುದಾಗಿ. Okay, this comment is very much mockery against the Holy Spirit. We should not encourage this type. ಇಂಥ ಒಂದು ಕಾಮೆಂಟು ಪವಿತ್ರಾತ್ಮನನ್ನು ಮತ್ತು ವಿರೋಧಿಸ್ತಾ ದೂಷಣೆಯಾಗಿರುವಂತಹ ಕಾಮೆಂಟ್ ಇದಾಗಿದೆ. ಇದನ್ನು ನಾವು ಎಷ್ಟು ಮಾತ್ರಕ್ಕೆ ಸಹ ಪ್ರೋತ್ಸಾಹಿಸುವುದಿಲ್ಲ. Jesus told in one occasion when the Pharisees and scribes were questioning his healing ability, they said this man belongs to Beelzebub. Jesus warned them, don't mock the Holy Spirit. ಒಂದು ಸಂದರ್ಭದಲ್ಲಿ ಸದ್ದುಕಾಯರು ಫರಿಸಾಯರು ಯೇಸು ಸ್ವಾಮಿಗೆ ವಿರೋಧವಾಗಿ ಮಾತನಾಡ್ತಾ, ಈತನು ಈ ಮಹತ್ ಕಾರ್ಯಗಳನ್ನು ಜಬೂಲ್ ಎಂಬುವಂತ ದೆವ್ವದಿಂದ ಮಾಡ್ತಿದ್ದಾನೆ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಅವರನ್ನು ಎಚ್ಚರಿಸುತ್ತಾನೆ, ನೀವು ಪವಿತ್ರಾತ್ಮನನ್ನು ದೂಷಿಸಬೇಡಿರಿ ಎಂಬುದಾಗಿ. And he gives a strong warning, even if you speak against the Son of God there is forgiveness, but not against the Holy Spirit, he ಆತನು says. ಬಹಳ ಕಠಿಣವಾಗಿ ಅವರನ್ನು ಎಚ್ಚರಿಸ್ತಾರೆ. ನೀವು ಮನುಷ್ಯ ಕುಮಾರನಿಗೆ ವಿರೋಧವಾಗಿ ನೀವೇನು ಮಾತಾಡಿದ್ರು ಕ್ಷಮಾಪಣೆ ಇರ್ತೈತಾಗಲಿ, ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಕ್ಷಮಾಪಣೆ ಇರುವುದಿಲ್ಲ ಎಂಬುದಾಗಿ. So brother, whoever you have written, please be careful in what you're speaking. If you want to ask properly, decently, you ask. ಆದದ್ರಿಂದ ಸಹೋದರರೇ, ಈ ಕಾಮೆಂಟ್ ಬರೆದವರೇ, ನಾವು ನಿಮ್ಗೆ ಹೇಳುವಂಥದ್ದು ಏನಂದ್ರೆ, ನೀವು ಈ ರೀತಿಯಾಗಿ ಪವಿತ್ರಾತ್ಮನನ್ನು ದೂಷಣೆ ಮಾಡ್ತಾ ಅನ್ಯ ಭಾಷೆಗಳ ಬಗ್ಗೆ ನೀವು ಕಾಮೆಂಟ್ ಬರಿಬೇಡ್ರಿ. ನಿಮ್ಗೆ ಏನಾದರೂ ಪ್ರಶ್ನೆ ಇರುವಂತದ್ದಾದರೆ ಅದನ್ನು ಡೀಸೆಂಟ್ ಆಗಿ ನೀವು ಕೇಳಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. Okay, so how do we respond to this comment? ಈ ಒಂದು ಕಾಮೆಂಟಿಗೆ ನಮ್ಮ ಉತ್ತರ. Okay, he wrote about the prayer in tongues and what words are used, and he's saying where is it in the Bible? ನೋಡಿ, ನಾವು ಅನ್ಯ ಭಾಷೆಗಳಲ್ಲಿ ಮಾತಾಡುವಂಥದ್ದನ್ನು ಅದನ್ನು ಕೇಳಿ ಆ ಪದಗಳನ್ನು ಹಾಗೆ ಬರೆದು ಇದು ಎಲ್ಲಿ ನಿಮ್ಮ ಸತ್ಯವೇದದಲ್ಲಿ ಇದೆ ಎಂಬುದಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ. I also have one question. ನನಗೆ ಸಹ ಒಂದು ಪ್ರಶ್ನೆ ಇದೆ. ನಿಮ್ಮ ಪ್ರಾರ್ಥನೆ ಸತ್ಯವೇದದಲ್ಲಿ ಉಂಟಾ? ನೀವು ದಿನ ಪ್ರಾರ್ಥನೆ ಮಾಡ್ತೀರಲ್ವಾ, ಆ ಪ್ರಾರ್ಥನೆ ಸತ್ಯವೇದದಲ್ಲಿ ಉಂಟೆ? Your prayer is there in the Bible? ನೀವು ಪ್ರತಿನಿತ್ಯ ಮಾಡುವ ಪ್ರಾರ್ಥನೆ ಸತ್ಯವೇದದಲ್ಲಿ ಇದೆಯಾ? Is it like this, I'm asking for a car, asking for a blessing? Is it written in the Bible? ನೋಡಿ, ನೀವು ಕಾರ್ಗಾಗಿ ನಿಮಗೆ ಬೇಕಾದ ವಸ್ತುಗಳಿಗಾಗಿ ಪ್ರಾರ್ಥಿಸ್ತೀರಲ್ವಾ, ಅಂತ ಪ್ರಾರ್ಥನೆ ಸತ್ಯವೇದದಲ್ಲಿ ಇದೆಯಾ? Or if you are praying, Lord touch me, I have some problem, or heal my mother or sister, is it written in the Bible like that? ನೀವೇನಾದ್ರೂ ನಿಮ್ಮ ಸಂಬಂಧಿಕರಿಗೆ ಅನಾರೋಗ್ಯಕ್ಕಾಗಿ ಸ್ವಾಮಿ ಸ್ವಸ್ಥಪಡಿಸಂತ ಪ್ರಾರ್ಥಿಸ್ತೀರಲ್ವಾ, ಅಂತ ಪ್ರಾರ್ಥನೆ ಸತ್ಯವೇದದಲ್ಲಿ ಇದೆಯಾ? Your prayer is not written, no? ನಿಮ್ಮ ಪ್ರಾರ್ಥನೆ ಸಹ ಸತ್ಯವೇದದಲ್ಲಿ ಬರೆಯಲ್ಪಡಲಿಲ್ಲವಲ್ವಾ? Does it mean that your prayer is a false prayer? ಅದರ ಅರ್ಥ ನಿಮ್ಮ ಪ್ರಾರ್ಥನೆ ತಪ್ಪಾದ ಪ್ರಾರ್ಥನೆ ಅಂತೇಳಿ ನಾವು ಹೇಳ್ತೇವಾ? Or does it mean that your prayer is demonic prayer? ಅಲ್ಲದಿದ್ರೆ ನಿಮ್ಮ ಪ್ರಾರ್ಥನೆ ಸತ್ಯವೇದದಲ್ಲಿ ಇಲ್ಲದ ಕಾರಣ ಅದು ದುರಾತ್ಮನಿಂದ ಮಾಡಿದ್ದೀರಿ ಎಂಬುದಾಗಿ ನಾವು ಹೇಳ್ತೇವಾ? Your prayer may not be written in the Bible. ನಿಮ್ಮ ಪ್ರಾರ್ಥನೆ ಒಂದು ವೇಳೆ ನೀವು ಪ್ರಾರ್ಥಿಸಿದ ಹಾಗೆ ಸತ್ಯವೇದದಲ್ಲಿ ಇಲ್ಲದೇ ಇರಬಹುದು. But Bible clearly tells about how to pray. ಆದರೆ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತೈತೆ ಹೇಗೆ ನಾವು ಪ್ರಾರ್ಥಿಸಬೇಕೆಂಬುದಾಗಿ. That is how we know how we are praying. ಅದನ್ನು ತಿಳಿದೇ ನಾವು ಪ್ರಾರ್ಥಿಸುವಂತವರಾಗಿರ್ತೇವೆ. Praise the Lord. Praise the Lord. Not because prayer is written in the Bible. ನಮ್ಮ ಪ್ರಾರ್ಥನೆ ನಾವು ಏನು ಮಾಡ್ತೇವೋ ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವುದಿಲ್ಲ. Okay, praise God. Praise the Lord. I will show you one scripture portion. ಒಂದು ವಾಕ್ಯ ಭಾಗವನ್ನು ಇದಕ್ಕೆ ಉತ್ತರವಾಗಿ ನಾವು ತೋರಿಸ್ತೇವೆ. 1 Corinthians 14 and 15 verses. ಮೊದಲನೇ ಕೊರಿಂಥಿ 14ನೇ ಅಧ್ಯಾಯ 14-15 ವಚನಗಳು. ಯಾಕಂದ್ರೆ ನಾನು ವಾಣಿಯನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೇನು? ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಆಡುವೆನು. Praise the Lord. Praise the Lord. Such a beautiful statement from Apostle Paul. ಇಲ್ಲಿ ಅಪೊಸ್ತಲನಾದ ಪೌಲನಿಂದ ಅದ್ಭುತವಾದ ಸ್ಟೇಟ್ಮೆಂಟ್ ಇದಾಗಿರ್ತದೆ. He is telling that I pray in the spirit, but when I pray in the spirit my mind is not fruitful. ಆತನು ಹೇಳ್ತಿದ್ದಾನೆ, ನಾನು ಆತ್ಮದಿಂದ ಪ್ರಾರ್ಥಿಸ್ತೇನೆ, ನನ್ನ ಆತ್ಮನಿಂದ ಪ್ರಾರ್ಥಿಸುವಾಗ ನನ್ನ ಬುದ್ಧಿ ನಿಷ್ಫಲವಾಗಿರುತ್ತದೆ ಎಂಬುದಾಗಿ. Okay, that means that your spirit is praying, so your understanding cannot understand that. ಅದರ ಅರ್ಥ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಆತ್ಮ ಪ್ರಾರ್ಥಿಸುವುದೇ ಹೊರತು ನಿಮ್ಮ ಬುದ್ಧಿ ಪ್ರಾರ್ಥಿಸುವುದಿಲ್ಲ, ಅದು ನಿಷ್ಫಲವಾಗಿರುತ್ತದೆ, ಅದಕ್ಕೇನು ಅರ್ಥವಾಗುವುದಿಲ್ಲ ಎಂಬುದಾಗಿ. So did Paul stop praying because he doesn't understand? ನೋಡಿ, ಆತನ ಬುದ್ಧಿ ನಿಷ್ಫಲವಾಗಿದ್ದ ಕಾರಣಕ್ಕಾಗಿ ಅಥವಾ ಬುದ್ಧಿಗೆ ಅರ್ಥವಾಗದ ಕಾರಣಕ್ಕಾಗಿ ಅನ್ಯ ಭಾಷೆಗಳಲ್ಲಿ ಆತನು ಪ್ರಾರ್ಥಿಸುವುದನ್ನು ಬಿಟ್ಟಿದ್ದಾನಾ? No. ಇಲ್ಲ. He is telling in the next verse, ಆದರೆ ಏನು, so what is saying? ನೆಕ್ಸ್ಟ್ ವಾಕ್ಯದಲ್ಲಿ ಪೌಲನು ಹೇಳ್ತಾನೆ, ಆದರೂ ಅದು ನನಗೆ ಅರ್ಥವಾಗದಿದ್ದರೂ ನನ್ನ ಬುದ್ಧಿ ನಿಷ್ಫಲವಾಗಿದ್ದರೂ ನಾನು ಆತ್ಮದಿಂದಲೂ ಪ್ರಾರ್ಥಿಸ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. Praise God. Praise the So he is saying that I pray in the spirit, I pray with my understanding. ಆತನು ಹೇಳ್ತಾನೆ, ನಾನು ಆತ್ಮನಿಂದಲೂ ಪ್ರಾರ್ಥಿಸ್ತೇನೆ, ನಾನು ಬುದ್ಧಿಯಿಂದಲೂ ಪ್ರಾರ್ಥಿಸ್ತೇನೆ. I sing in the spirit, I sing in my understanding also. ನಾನು ಆತ್ಮದಿಂದಲೂ ಹಾಡುತ್ತೇನೆ, ಬುದ್ಧಿಯಿಂದಲೂ ಹಾಡುತ್ತೇನೆ ಎಂಬುದಾಗಿ. Praise the Lord. Praise the Lord. So when person who is speaking in tongues, that tongues prayer is not written, but it is written very clearly that you will not understand that language. ಒಬ್ಬರು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವಾಗ ಆತನು ಏನು ಪ್ರಾರ್ಥಿಸ್ತಾನೆ ಅದು ಸತ್ಯವೇದದಲ್ಲಿ ಬರೀಲಿಲ್ಲ, ಬಟ್ ಅನ್ಯ ಭಾಷೆಗಳನ್ನು ಅವನು ಮಾತಾಡ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. So it's very clear why you did not understand when Pastor Paul Pravin was praying. You didn't understand because he was praying in tongues. ಇದು ಇಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಿರುವಾಗ ಪಾಸ್ಟರ್ ಪ್ರವೀಣ್ ಅವರು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವಂತದ್ದನ್ನು ನೀವು ಯಾಕೆ ಪ್ರಶ್ನೆ ಮಾಡ್ತಿದ್ದೀರಾ? Okay, praise God. I hope this is clear. ನಾನು
ನಂಬುತ್ತೇನೆ ಇದು ನಿಮಗೆ ಸ್ಪಷ್ಟವಾಗಿದೆ ಎಂಬುದಾಗಿ. This is the answer for the next comment also, fourth comment also. ಇನ್ನೊಂದು ಕಾಮೆಂಟ್ ನಮ್ಮ ಮಧ್ಯದಲ್ಲಿ ಇದೆ. ಇದೇ ಉತ್ತರ ಆ ಕಾಮೆಂಟ್ಗೆ ಸಹ ಅನ್ವಯಿಸುವಂತದ್ದಾಗಿರ್ತದೆ. The comment is, if you cannot understand what you are praying, what is the use? ನೋಡಿ, ನೀವು ಅನ್ಯ ಭಾಷೆಗಳಲ್ಲಿ ಮಾತಾಡುವಾಗ ನಿಮ್ಗೆ ಅದು ಅರ್ಥವಾಗದಿದ್ದರೆ ಅದನ್ನು ಮಾತಾಡುವುದೇಕೆ, ಅದರಿಂದ ನಿಮ್ಗೇನು ಪ್ರಯೋಜನ ಎಂಬುದಾಗಿ ಕಾಮೆಂಟ್ ಮಾಡಿದ್ದಾರೆ ಒಬ್ಬರು. Okay, we made one video on what is the use or the benefits of speaking in tongues. ನಾವು ಇದರ ಸಂಬಂಧವಾಗಿ ಒಂದು ವಿಡಿಯೋವನ್ನು ಕಳೆದ ದಿನಗಳಲ್ಲಿ ಬೈಬಲ್ ಸ್ಟಡಿಯಲ್ಲಿ ನಾವು ಮಾಡಿದ್ದೆವು. ಅದೇನೆಂದರೆ ಅನ್ಯ ಭಾಷೆಗಳನ್ನು ಮಾತಾಡುವುದರಿಂದ ನಮಗೆ ಉಂಟಾಗುವ ಪ್ರಯೋಜನಗಳು ಅಥವಾ ಆಶೀರ್ವಾದಗಳು ಎಂಬುದಾಗಿ. Okay, we listed out so many things. It is there in the video, you can watch. ಅದರಲ್ಲಿ ಅನ್ಯ ಭಾಷೆಗಳನ್ನು ಮಾತನಾಡುವುದರಿಂದ ವಿಶ್ವಾಸಿಗೆ ಉಂಟಾಗುವ ಪ್ರಯೋಜನಗಳ ಕುರಿತು ತುಂಬಾ ಪ್ರಯೋಜನಗಳನ್ನು ನಾವು ಲಿಸ್ಟ್ ಮಾಡಿ ಅದನ್ನು ವಿವರಿಸಿದವರಾಗಿದ್ದೇವೆ. ಅದನ್ನು ನೀವು ಫಾಲೋ ಮಾಡಬಹುದು. Okay, and the word of God says very clearly, the one who prays in tongues is speaking to God and is personally edified. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತೈತೆ, ಒಬ್ಬನ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವಾಗ ಅವನು ದೇವರ ಹತ್ರ ಮಾತಾಡ್ತಾನೆ ಹೊರತು ಮನುಷ್ಯರ ಹತ್ರವಲ್ಲ. ಅದು ಅವನ ವ್ಯಕ್ತಿಗತವಾದ ಭಕ್ತಿ ವೃದ್ಧಿಗೆ ಅದು ಸಹಾಯ ಮಾಡುವಂತದ್ದಾಗಿರ್ತೈತೆ ಎಂಬುದಾಗಿ. Praise the Lord. Praise the Lord. Now we read one verse from the Bible and Paul says that I pray in the spirit, my mind is unfruitful, even then I will pray. ಇಲ್ಲಿ ನಾವು ಒಂದು ವಾಕ್ಯ ಭಾಗವನ್ನು ಓದಿದೆವು, 1 ಕೊರಿಂಥಿ 14:14 ನಾನು ಆತ್ಮದಿಂದ ಪ್ರಾರ್ಥಿಸುವಾಗ ನನ್ನ ಬುದ್ಧಿ ನಿಷ್ಫಲವಾಗಿರ್ತೈತೆ, ಹೀಗಿದ್ದಾಗ್ಯೂ ಸಹ ನಾನು ಆತ್ಮದಿಂದಲೂ ಪ್ರಾರ್ಥಿಸ್ತೇನೆ ಎಂಬುದಾಗಿ. Amen. Praise the Lord. So speaking in tongues is by faith, not by understanding. ನೋಡಿ, ಅನ್ಯ ಭಾಷೆಗಳನ್ನು ಮಾತನಾಡುವಂಥದ್ದು ನಂಬಿಕೆಯ ಮೂಲಕ ನಾವು ಮಾತನಾಡುವಂಥವರಾಗಿರ್ತೇವೆ ಹೊರತು ಅದನ್ನು ಅರ್ಥ ಮಾಡಿಕೊಂಡು ನಾವು ಮಾತನಾಡುವವರಾಗಿರುವುದಿಲ್ಲ. Okay, we don't understand so many things. ಅನೇಕ ಸಂಗತಿಗಳು ನಿಜಕ್ಕೂ ನಮ್ಗೆ ಅರ್ಥವಾಗುವುದಿಲ್ಲ. Can you understand how the healing comes? ನಿಮಗೆ ಅರ್ಥವಾಗ್ತೈತಾ ಹೇಗೆ ಸ್ವಸ್ಥತೆಯನ್ನು ದೇವರು ಮಾಡ್ತಾನೆ ಎಂಬುದಾಗಿ? We don't understand. ನಮಗೆ ಖಂಡಿತ ಅರ್ಥವಾಗುವುದಿಲ್ಲ. We pray by faith. ನಾವು ನಂಬಿಕೆ ಮೂಲಕ ಪ್ರಾರ್ಥಿಸ್ತೇವೆ. How prophecy comes, can you understand? ಹೇಗೆ ಪ್ರವಾದನೆ ಉಂಟಾಗ್ತೈತೆ ಅದು ನಿಮಗೆ ಅರ್ಥವಾಗ್ತೈತಾ? We don't understand. We speak by faith. ಅದು ಸಹ ನಮಗೆ ಅರ್ಥವಾಗುವುದಿಲ್ಲ. ಆದರೆ ನಾವು ನಂಬಿಕೆಯಿಂದ ನಾವು ಪ್ರವಾದಿಸುತ್ತೇವೆ. The Holy Spirit leads and we speak by faith. ಪವಿತ್ರಾತ್ಮನು ನಮ್ಮ ನಜಿಸ್ತಾನೆ, ನಾವು ನಂಬಿಕೆ ಮೂಲಕ ಮಾತನಾಡುತ್ತೇವೆ. Very foundational thing I want to ask you, do you understand your salvation? ಒಂದು ಬಹಳ ಪ್ರಾಥಮಿಕ ಸಂಗತಿಯನ್ನು ನಿಮ್ಮನ್ನು ಕೇಳ್ತೇವೆ. ಅದೇನೆಂದ್ರೆ, ನಿಮ್ಮ ರಕ್ಷಣೆ ನಿಮ್ಗೆ ಅರ್ಥವಾಗಿದೆಯಾ? Do you understand your salvation? ನಿಮ್ಮ ರಕ್ಷಣೆ ನಿಮ್ಗೆ ಅರ್ಥವಾಗಿದೆಯಾ? Don't understand. ಖಂಡಿತವಾಗಿ ನಮ್ಗೆ ಅರ್ಥವಾಗಿರುವುದಿಲ್ಲ. That's why one man of God said in the Bible, the greatest miracle is miracle of salvation. ಅದಕ್ಕೆ ಒಬ್ಬ ದೇವರ ಸೇವಕರು ಹೀಗೆ ಹೇಳ್ತಾರೆ, ಸತ್ಯವೇದದಲ್ಲಿ ಅತ್ಯದ್ಭುತವಾದಂಥ ಅದ್ಭುತ ಯಾವುದಂದ್ರೆ ಅದು ರಕ್ಷಣೆ ಎನ್ನುವಂಥ ಅದ್ಭುತ ಎಂಬುದಾಗಿ. So we don't understand these spiritual things. That's why we perceive them by faith. ಈ ಆತ್ಮಿಕ ಸಂಗತಿಗಳು ಕೆಲವು ನಮಗೆ ಅರ್ಥವಾಗುವುದಿಲ್ಲ, ಬಟ್ ನಂಬಿಕೆ ಮೂಲಕ ನಾವು ಅದನ್ನು ಹಿಂಬಾಲಿಸುವಂತವರಾಗಿರ್ತೇವೆ. Okay, may the Lord bless you with such kind of faith and move in the spirit. ಅಂತ ನಂಬಿಕೆ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನೀವೆಲ್ಲರೂ ಪವಿತ್ರಾತ್ಮನಿಂದ ಮುನ್ನಡೆಸಲ್ಪಡಿರಿ ಎಂಬುದಾಗಿ ನಾವು ಕೇಳಿಕೊಳ್ತೇವೆ. Let's read last comment and then we'll pray. ನಾವು ಕಡೆಯದಾಗಿ ಕಾಮೆಂಟ್ ಅನ್ನು ನಾವು ನೋಡಿಕೊಳ್ಳೋಣ, ನಂತರ ನಾವು ಪ್ರಾರ್ಥಿಸಲು ಹೋಗೋಣ. So you asked to practice gift of tongues every day 15 to 30 minutes. Holy Spirit should lead you. How can you practice? ಒಬ್ಬರು ಹೀಗೆ ಕೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಿ ಪ್ರತಿಯೊಬ್ಬರು ಅನ್ಯ ಭಾಷೆಗಳಲ್ಲಿ ಪ್ರತಿನಿತ್ಯ 15ರಿಂದ 20 ನಿಮಿಷ ನೀವು ಅಭ್ಯಾಸ ಮಾಡಿರಿ, ಮಾತಾಡಿರಿ ಎಂಬುದಾಗಿ. ಅದನ್ನು ದೇವರು ಕೊಡುವಂತದ್ದನ್ನು ನಾವು ಹೇಗೆ ಅಭ್ಯಾಸ ಮಾಡೋದು ಎಂಬುದಾಗಿ. Okay, for this there is answer in 1 Timothy 4:14. ಮೊದಲನೇ ಇದಕ್ಕೆ ಉತ್ತರವಾಗಿ ನಾವು ನೋಡ್ತೇವೆ. ಮೊದಲನೇ ಮತ್ತು ದೇವರ ವಾಕ್ಯ ಭಾಗ ಹೀಗೆ ಹೇಳ್ತೈತೆ, ಮೊದಲನೇ ತಿಮೋತಿ 4:14, 4:14. then 1 Peter 4:10, ಮೊದಲನೇ ಪೇತ್ರ 4:10. 2 Timothy 1:16. 2 ತಿಮೋತಿ 1:6. Okay, all these scriptures say that practice the good gifts. ಈ ಎಲ್ಲಾ 3 ಸತ್ಯವೇದ ವಚನಗಳು ಹೇಳ್ತಾವೆ, ನಿಮ್ಮಲ್ಲಿರುವ ವರವನ್ನು ನೀವು ಅಭ್ಯಾಸ ಮಾಡಿರಿ ಎಂಬುದಾಗಿ. Okay, practice every good gift that you receive from God. ನೀವು ದೇವರಿಂದ ಹೊಂದಿರುವಂತಹ ಪ್ರತಿ ಉತ್ತಮವಾದ ವರಗಳನ್ನು ನೀವು ದಿನ ಅಭ್ಯಾಸ ಮಾಡಿರಿ ಎಂಬುದಾಗಿ. Practice every spiritual gift that you have received from God. ನೀವು ದೇವರಿಂದ ಹೊಂದಿರುವಂತಹ ಪ್ರತಿ ಆತ್ಮಿಕ ವರಗಳನ್ನು ನೀವು ಅಭ್ಯಾಸಿಸಿರಿ ಎಂಬುದಾಗಿ. Because this only will build you, this only will build the church. ಇದು ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತೆ, ನಿಮ್ಮನ್ನು ಕಟ್ಟುತ್ತದೆ, ನಿಮ್ಮ ಸಭೆಗಳನ್ನು ಕಟ್ಟುತ್ತದೆ ಎಂಬುದಾಗಿ. Praise the Lord. Praise the Lord. May the Lord bless us all. I request Pastor Sunanda to lead us in prayer. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತ, ಸಭೆಯ ಕ್ಷೇಮಾಭಿವೃದ್ಧಿಗಾಗಿ, ವ್ಯಕ್ತಿಗತವಾಗಿ ನಾವು ಅಂತರಂಗದಲ್ಲಿ ಕಟ್ಟಲ್ಪಡುವುದಕ್ಕಾಗಿ, ನಮಗೆ ನೀನು ಕೃಪೆಯಿಂದಲೇ ಕೊಟ್ಟಿರುವಂಥ ಪವಿತ್ರಾತ್ಮನ 9 ವರಗಳಿಗಾಗಿ
ಅಪ್ಪ ನಿನಗೆ ಸ್ತೋತ್ರ ಮಾಡ್ತೇನೆ. ಅದರಲ್ಲಿ ಮುಖ್ಯವಾಗಿ ಸ್ವಾಮಿ ಅನ್ಯ ಭಾಷೆಗಳ ವರಕ್ಕಾಗಿ ಸಹ ನಾವು ಸ್ತೋತ್ರ ಮಾಡ್ತೇವೆ. ಇದರ ಬಗ್ಗೆ ಜನರಿಗಿರುವಂಥ ಸ್ವಾಮಿ ತಪ್ಪಾದ ಅಭಿಪ್ರಾಯಗಳು, ಪ್ರಶ್ನೆಗಳು, ಸಂಶಯಗಳು ಕರ್ತನೆ, ಇದರ ಕುರಿತು ಸ್ವಾಮಿ ನಿನ್ನ ವಾಕ್ಯದಿಂದಲೇ ಸ್ವಾಮಿ ಸ್ಪಷ್ಟತ ಕೊಡ್ತಾ ಬರ್ತಾ ಇರಲಿಕ್ಕೆ ನಿನ್ನ ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಇದರ ಸಂಬಂಧವಾಗಿರುವಂಥ ಪ್ರಶ್ನೆಗಳು ಜನರಲ್ಲಿ ಬಗೆಹರಿಸಲ್ಪಡಲಿ. ಪವಿತ್ರಾತ್ಮನೇ, ನಿನ್ನ ವಾಕ್ಯದ ಜ್ಞಾನ ಪ್ರತಿಯೊಬ್ಬರಲ್ಲಿ ಬೆಳಗಲಿ ಸ್ವಾಮಿ. ಏಕಾಭಿಕಿಯಾಗಿ ನಿನ್ನ ಆತ್ಮನಿಂದ ಬರುವ ವರಗಳನ್ನು, ಮುಖ್ಯವಾಗಿ ಅನ್ಯ ಭಾಷೆಗಳ ವರವನ್ನು ಕರ್ತನೆ ಅಪ್ಪ ದ್ವೇಷಿಸದೆ, ವಿರೋಧಿಸದೆ, ಅದರಲ್ಲಿರುವಂಥ ಸಂಶಯಗಳನ್ನು ಮಾತ್ರ ನಿನ್ನ ವಾಕ್ಯದಿಂದ ಸ್ವಾಮಿ ಬಗೆಹರಿಸಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಕರ್ತನೆ, ತಪ್ಪಾದ ಮನಸ್ಸು, ತಪ್ಪಾದ ಭಾವನೆ ಕರ್ತನೆ ಅಪ್ಪ ವಿರೋಧಿಸುವಂಥ, ಸತ್ಯವನ್ನು ವಿರೋಧಿಸುವಂಥ ಸ್ವಾಮಿ ಎಲ್ಲ ಬೇಡಾದ ಸಂಗತಿಗಳು ಜನರಿಂದ ದೂರವಾಗಲಿ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಪ್ರತಿಯೊಬ್ಬರನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್.